ಬಾಯಲ್ಲಿ ನೀರು ಬರುವಂತಹ ಉತ್ತರ ಕರ್ನಾಟಕ ಶೈಲಿ ಗಿರ್ಮಿಟ್ಟು ಬೇಕಾಗೋ ಐಟಮ್ಸು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಕರಿಬೇವು ಸೊಪ್ಪು, ಕಡಲೆ ಹಿಟ್ಟು, ಉಪ್ಪು. ಫಸ್ಟು ಎಣ್ಣೆ ತೊಗೊಳ್ಳಿ. ಎಣ್ಣೆ ಬಾಣಲಿನಲ್ಲಿ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಹೆಚ್ಚಿಟ್ಕೊಂಡಿರೋಂತಹ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ ಚೆನ್ನಾಗಿ ಹುರಿಬೇಕು ಹಸಿ ವಾಸನೆ ಹೋಗೋವರೆಗೂ. ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮತ್ತೆ ಹುರಿರಿ. ಕರಿಬೇವು ಸೊಪ್ಪು ಹಾಕಿ ಮತ್ತೆ ಹುರಿರಿ ಚೆನ್ನಾಗಿ. ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಆನಂತರ ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಆ ಹುಣಸೆ ಹಣ್ಣಿನ ರಸ ತೊಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಹುಣಸೆ ಹಣ್ಣಿನ ರಸ ಹಾಕಿ ಒಂದು ಸ್ವಲ್ಪ ಬೆಲ್ಲ, ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದಾಗ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಇದ್ರ ರುಚಿ. ಹಾಕಿ ಮತ್ತು ಬೆಲ್ಲ ಎಲ್ಲ ಕರಗುತ್ತೆ. ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು ಹಾಕಿದ್ರೇ ಇದರ ಟೇಸ್ಟು ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟು ಹಾಕಿ ಮತ್ತೆ ಹುರಿರಿ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಆಮೇಲೆ ಇದು ಆರೋದಕ್ಕೆ ಅಥವಾ ತಣಿಯೋದಕ್ಕೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಆಮೇಲೆ ಮಂಡಕ್ಕಿ ಅಂದರೆ ಕಡಲೆ ಪುರಿ ಇರುತ್ತಲ್ಲ, ಅದಕ್ಕೆ ಬೇಕಾಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಆ ಮಸಾಲೆ ಎಲ್ಲ ಸೇರೋವರೆಗೆ ಮಿಕ್ಸ್ ಮಾಡಿ ಅದಕ್ಕೆ ಟೊಮ್ಯಾಟೊ ಮತ್ತು ಸಣ್ಣಗೆ ಹೆಚ್ಕೊಂಡಿರುವಂತಹ ಈರುಳ್ಳಿ ಹಾಕಿ ಚೆನ್ನಾಗಿ ಈ ಮಸಾಲೆ ಎಲ್ಲ ಪುರಿಗೆ ಮಿಕ್ಸ್ ಆಗೋ ಹಾಗೆ ಬೇಗ ಕಲಿಸ್ಬೇಕು. ಇಲ್ಲ ಅಂತಂದರೆ ಪುರಿ ಅಥವಾ ಮಂಡಕ್ಕಿ ಮೆತ್ತಗಾಗೋಗುತ್ತೆ. ಕಲಿಸ್ಬಿಟ್ಟು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ರೆಡಿ ಟು ಸರ್ವ್. ಇದು ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡಲ್ಲೆಲ್ಲ ಮಿರ್ಚಿ ಮಂಡಕ್ಕಿ ಅಥವಾ ನರ್ಗೀಸ್ ಮಂಡಕ್ಕಿ, ಗಿರ್ಮಿಟ್ ಅಂತ ಫೇಮಸ್ಸು. ನೀವು ಟ್ರೈ ಮಾಡಿ. ಇದನ್ನು ಮೇಲಿಂದ ಸ್ವಲ್ಪ ಸೇವ್ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಮೆಣಸಿನ್ಕಾಯಿ, ಮಿರ್ಚಿ ಅಥವಾ ಮೆಣಸಿನ್ಕಾಯಿ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.